ಮನೆಯಲ್ಲಿ ಲಾಫಿಂಗ್ ಬುದ್ಧ ಇಟ್ರೆ ಅದೃಷ್ಟನ ಅಥವಾ ದುರಾದೃಷ್ಟನ? ಮನೆಯಲ್ಲಿ ಲಾಫಿಂಗ್ ಬುದ್ಧನ ಪ್ರತಿಮೆಗಳಿದ್ದರೆ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎನ್ನುತ್ತಾರೆ ವಾಸ್ತು ತಜ್ಞರು. ಲಾಫಿಂಗ್ ಬುದ್ಧ ನಿಜಕ್ಕೂ ಅದೃಷ್ಟ ತರುತ್ತಾ? ನಷ್ಟದಲ್ಲಿ ಸಿಲುಕಿದವರನ್ನು ಲಾಫಿಂಗ್ ಬುದ್ಧ ಲಾಭದತ್ತ ಕೊಂಡೊಯ್ಯುತ್ತಾ? ಸಂತೋಷದ ಸಂಕೇತ ಎಂದು ಲಾಫಿಂಗ್ ಬುದ್ಧನನ್ನು ಕರೆಯಲಾಗುತ್ತದೆ. ದುಂಡು ಮುಖದ ಕೆನ್ನೆಗಳನ್ನು ಹೊಂದಿರುವ ಲಾಫಿಂಗ್ ಬುದ್ಧನ ಪ್ರತಿಮೆಗಳು ಪ್ರಪಂಚದಾದ್ಯಂತ ಬಹಳಷ್ಟು ಪ್ರಸಿದ್ಧಿಯಾಗಿವೆ. ನಗುವ ಬುದ್ಧನ ಪ್ರತಿಮೆಗಳನ್ನು ಮನೆಯಲ್ಲಿಟ್ಟರೆ ಅದು ಅದೃಷ್ಟವನ್ನು ತರುತ್ತದೆ ಮತ್ತು ಮನೆಗೆ ಸಂತೋಷವನ್ನು ತರುತ್ತದೆ ಎಂದು ನಂಬಲಾಗಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ವಾಸ್ತುತಜ್ಞರು ನಗುವ ಬುದ್ಧ ಮನೆಗೆ ನಿಜವಾದ ಸಕಾರಾತ್ಮಕ ಶಕ್ತಿ ಎಂದು ಹೇಳುತ್ತಾರೆ. ಪಾಸಿಟಿವ್ ಎನರ್ಜಿ ಇದ್ದರೆ ಸುಖ, ಲಾಭ ತಾನಾಗಿಯೇ ಬರುತ್ತದೆ ಎಂದು ಹೇಳುತ್ತಾರೆ. ಎಷ್ಟೇ ನೋವು ಅನುಭವಿಸಿದರೂ ಮುಖದಲ್ಲಿ ನಗುವು ಮೂಡಿದರೆ ಆ ನೋವುಗಳಿಂದ ಮುಕ್ತಿ ಪಡೆದಂತೆ ಎಂದು ಹೇಳುತ್ತಾರೆ ತಜ್ಞರು. ನಗುವ ಬುದ್ಧನ ಪ್ರತಿಮೆಯನ್ನು ಸ್ವಲ್ಪ ಹೊತ್ತು ನೋಡಿದರೆ ನಮಗೆ ಗೊತ್ತಿಲ್ಲದಂತೆಯೇ ತನ್ನಷ್ಟಕ್ಕೆ ಮುಖದಲ್ಲಿ ನಗು ಬರುತ್ತದೆ. ಅದು ಧನಾತ್ಮಕವಾಗಿರುತ್ತದೆ. ಈ ಧನಾತ್ಮಕತೆಯಲ್ಲಿ ನಿಜವಾದ ಅದೃಷ್ಟ ಅಡಗಿದೆ. ಹಾಗಾಗಿಯೇ ಲಾಫಿಂಗ್ ಬುದ್ಧನಿಗೆ ಈಗಲೂ ತುಂಬ ಬೇಡಿಕೆ ಇದೆ. ಇಂತಹ ಲಾಫಿಂಗ್ ಬುದ್ಧನ ಪ್ರತಿಮೆಗಳನ್ನು ಮನೆಯಲ್ಲಿ ಎಲ್ಲೆಂದರಲ್ಲಿ ಇಡಬಾರದು ಮತ್ತು ಅವುಗಳಿಗೆ ವಿಶೇಷವಾದ ಸ್ಥಳಗಳಿವೆ ಎನ್ನುತ್ತಾರೆ ವಾಸ್ತುತಜ್ಞರು. ಬೆಳಗ್ಗೆ ಎದ್ದಾಗ ಲಾಫಿಂಗ್ ಬುದ್ಧನನ್ನು ನೋಡಿದರೆ ಆ ದಿನ ತುಂಬಾನೇ ಅದೃಷ್ಟವಂತೆ. ಅದಕ್ಕಾಗಿ ಮನೆಯ ಬಾಗಿಲಿನ ಬಳಿ ಇಡುವುದು ಉತ್ತಮ. ಇದರಿಂದ ಮನೆಯೊಳಗೆ ಕಾಲಿಟ್ಟ ತಕ್ಷಣ ಕಣ್ಣಿಗೆ ಕಾಣಿಸಿದರೆ ಉತ್ತಮ. ಲಾಫಿಂಗ್ ಬುದ್ಧನನ್ನು ಎಲ್ಲೆಂದರಲ್ಲಿ ಇಡಬಾರದು. ಇದನ್ನು ಕಾಣುವ ಜಾಗದಲ್ಲಿ ಇಡಬೇಕು. ವಿಶೇಷವಾಗಿ ನೆಲದ ಮೇಲೆ ಎಂದಿಗೂ ಇಡಬಾರದು ಎಂದು ಹೇಳಲಾಗುತ್ತದೆ. ಆದರೆ ಇದನ್ನು ಕತ್ತಲೆಯ ಜಾಗದಲ್ಲಿ ಇಡಬಾರದು ಎಂದು ಹೇಳಲಾಗುತ್ತದೆ. ಇವುಗಳ ಜೊತೆಗೆ ಟಿವಿ ಮತ್ತಿತರ ಎಲೆಕ್ಟ್ರಾನಿಕ್ ವಸ್ತುಗಳ ಜೊತೆ ಕೂಡ ಇಡಬಾರದು ಎಂದು ಹೇಳಲಾಗಿದೆ. ಅದೇ ರೀತಿ ಶೂ, ಚಪ್ಪಲಿ ಸ್ಟ್ಯಾಂಡ್ ಇರುವ ಜಾಗದಲ್ಲಿ ಲಾಫಿಂಗ್ ಬುದ್ಧನನ್ನು ಇಡಬಾರದಂತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.